ಸರ್, ಈಗ ಆ ಯುದ್ಧ ಆಗ್ತಿರೋದ್ರಿಂದ ನಮಗೆ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ಕಂಡು ಬಂದಿಲ್ಲ ಸರ್. ಯಾಕಂದರೆ ಈಗ ನಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಈಗ ತಿಂಗಳಿಗೆ 2 ಸಿಲಿಂಡ್ರ್ ಬೇಕಾಗುತ್ತೆ. ಅದರ ಪ್ರಕಾರ ನಮಗೆ ಸಿಕ್ಕಿದೆ ಸರ್ ಈಗ. ಆದರೆ ಮುಂದಿನ ದಿನಗಳಲ್ಲಿ ಶಾಲೆ ಏಪ್ರಿಲ್ 10 ತನಕ ನೀಡೋದ್ರಿಂದ ತೊಂದರೆ ಆಗಲ್ಲ. ಆದರೆ ನಂತರನೂ ಹೀಗೆ ಯುದ್ಧ ಮುಂದುವರೆದಿದ್ದೇ ಆದರೆ ಖಂಡಿತವಾಗ್ಲೂ ಸಮಸ್ಯೆಗಳಾಗುತ್ತೆ ಸರ್. ಈಗ ಯಾಕಂತಂದರೆ ಈಗ ಸಿಲಿಂಡ್ರ್ ಬೇರೆ ಕಡೆನೂ ಈಗ ಬುಕ್ ಮಾಡಿ ಮೊದಲೆಲ್ಲ 1 ದಿನ 2 ದಿನಕ್ಕೆಲ್ಲ ಸಿಗ್ತಾಯಿತ್ತು. ಈಗ 1 ವಾರದ ಆದರೂ ಸಹ ಸಿಗಲಿಕ್ಕೆ ಕಷ್ಟ ಆಗ್ತಾಯಿದೆ. ಅದರಿಂದ ಯುದ್ಧ ನಿಲ್ಲಿಸಿದ್ರೆ ಬಹಳ ಒಳ್ಳೆಯದು. ಅದು ಶಾಂತಿಯ ದೂತಕ. ಈಗ ಮಾಡ್ತಾ ಹೋದರೆ ಸಾಮಾನ್ಯ ಜನರ ಜೀವನ ನಡೆಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ಸರ್. ಈಗ ಹೋಟ್ಲಲ್ಲಿ ಊಟ ಮಾಡಲಿಕ್ಕಾಗಲ್ಲ, ಅದೆಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಸಾಮಾನ್ಯ ಜನರಿಗೆ ಇದರಿಂದ ಬಹಳಷ್ಟು ಹೊಡೆತಗಳಾಗುತ್ತೆ. ಸಾಮಾನ್ಯ ಜೀವನ ನಡೆಸೋದು ಬಹಳ ಕಷ್ಟ ಆಗಿಬಿಡುತ್ತೆ. ವಸ್ತುಗಳ ಬೆಲೆಗಳೆಲ್ಲ ಹೆಚ್ಚಾಗ್ತಾ ಬರುತ್ತೆ. ಪೆಟ್ರೋಲು, ಡೀಸೆಲ್ ಒಟ್ಟು ನಮ್ಮ ಶಾಲೆಯಲ್ಲಿ 68 ಮಕ್ಕಳಿದೆ ಸರ್. ನಾವು ಪ್ರತಿನಿತ್ಯ ಒಂದು ಸರ್ಕಾರದಿಂದ ಮೆನು ಇರುತ್ತೆ ಸರ್. ಸೋಮವಾರ ಅನ್ನ ಸಾಂಬಾರು, ಮಂಗಳವಾರ ಪಲಾವು, ಮತ್ತು ಬುಧವಾರ ಸೊಪ್ಪಿನ ಸಾಂಬಾರು, ಮತ್ತು ಗುರುವಾರನೂ ಸಾಂಬಾರು ಇರುತ್ತೆ, ಶುಕ್ರವಾರ ಬಿಸಿಬೇಳೆ ಬಾತ್ ಇರುತ್ತೆ, ಶನಿವಾರ ಚಿತ್ರಾನ್ನ. ಈ ಥರ ಏನು ಸರ್ಕಾರದ ಮೆನು ಇರುತ್ತೋ ಆ ಮೆನು ಪ್ರಕಾರ ನಾವು ಅದೇ ಅಡುಗೆಯನ್ನು ಮಕ್ಳಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಮೊಟ್ಟೆ, ಹಾಲು, ರಾಗಿ ಮಾಲ್ಟನ್ನ ಇಷ್ಟನ್ನ ಇದು ಮಾಡಿ. ಕೆಲವಾರು ಸರಿ 31 ಜಾಸ್ತಿ ದಿನಗಳು ನಡೆದಾಗ ಏನಾಗುತ್ತೆ, 31, 26, 27 ದಿನ ಈ ಥರ ನಡೆದಾಗ ಸಾಮಾನ್ಯವಾಗಿ ಆವಾಗ ಒಂದು 2.5 ಸಿಲಿಂಡ್ರ್ ಬೇಕಾಗುತ್ತೆ.